ಪ್ರತಿ ಮನೆಯಲ್ಲಿ ಇವಾಗ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಡಯಾಬಿಟಿಕ್ ಪೇಷಂಟ್ಸ್ ಮೊದಲನೇ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಅಂಗಾಲು ಉರಿ, ಫುಟ್ ನಮ್ನೆಸ್. ಯಾಕೆ ಹಂಗಾಯ್ತು? ಸುಮಾರು ಜನ ಆ ಸಾಕ್ಸ್ ಹಾಕೊಂಡಿವಿ, ಈ ಸಾಕ್ಸ್ ಹಾಕೊಂಡಿವಿ, ಏನ್ ಮಾಡಿದ್ರು ಸರಿ ಹೋಗಲ್ಲ. ಬಟ್ ಈ TDM ಕೋರ್ಸ್ ಕಲ್ತಿರೋ ಸುಮಾರು ನಮ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ. 2-3 ವಾರ ಇಲ್ಲ 4-5 ವಾರದಲ್ಲಿ ರೆಡಿ ಮಾಡ್ತಾರೆ. ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ನಮ್ ಬಾಡಿ ತುಂಬಾ ಹೀಟ್ ಇದೆ, ಕೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲ ನಮ್ ಬಾಡಿ ತುಂಬಾ ಕೋಲ್ಡ್ ಇದೆ, ಹೀಟ್ ಮಾಡ್ಕೋಬೇಕು ಅಂತ. ಅವೆರಡನ್ನು ಸಮ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಮ್ಮ ದೇಹ ಚೆನ್ನಾಗಿ ಚಟುವಟಿಕೆಯಿಂದ ಎನರ್ಜಿಯಿಂದ ಕೂಡಿರುತ್ತೆ. ಅದಕ್ಕೆ ಸುಮಾರು ಎಕ್ಸಾಂಪಲ್ಸ್ ನೋಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಹೀಟ್ ಜಾಸ್ತಿ ಆದ್ರೆ ಏನಾಗುತ್ತೆ? ನಮ್ಮ ದೇಹದಲ್ಲಿ ಪೋಷಣೆ ಕಡಿಮೆ ಆಗುತ್ತೆ, ನರಿಶ್ಮೆಂಟ್ ಸಿಗಲ್ಲ, ಬ್ಲಡ್ ಕಮ್ಮಿ ಆಗುತ್ತೆ, ಮಸಲ್ಸ್ ಕಡಿಮೆ ಆಗುತ್ತೆ, ಬೋನ್ ಡೆನ್ಸಿಟಿ ಲೋ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಯಾವುದೇ ಒಂದು ಅಂಗಕ್ಕೆ ಪೋಷಣೆ ಸಿಗಲ್ಲ. ಯಾವಾಗ ಪೋಷಣೆ ಸಿಗಲ್ಲ? ದೇಹದಲ್ಲಿ ಹೀಟ್ ಜಾಸ್ತಿ ಆಗಿ ಆ ಒಂದು ನರಿಶ್ಮೆಂಟ್ ಕಡಿಮೆ ಆಗಿದೆ ಅಂತ. ಅದೇ ತರ ಓಕೆ, ನಾವು ಕೋಲ್ಡ್ ಇದೀವಿ, ತುಂಬಾ ಹೀಟ್ ಮಾಡ್ಕೋತೀವಿ ಅಂದ್ರೆ ನರಿಶ್ಮೆಂಟ್ ಕಮ್ಮಿ ಆಗುತ್ತೆ. ಅದೇ ಹೀಟ್ ಅಲ್ಲಿ ಇದೀವಿ, ತುಂಬಾ ಕೋಲ್ಡ್ ಮಾಡ್ಕೊಂಡ್ರೆ, ಸೊ ನಿಮ್ಮ ದೇಹದಲ್ಲಿ ಆ ಹೀಟ್, ಪಿತ್ತ ಅಂತ ನಾವೇನ್ ಕರಿತೀವಿ, ಯಾಂಗ್ ಎನರ್ಜಿ, ಅದು ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳು ಕಾರ್ಯ ನಿರ್ವಹಿಸ್ಬೇಕು ಅಂದ್ರೆ ಆ ಎನರ್ಜಿ ಬೇಕು. ಹಾರ್ಟ್ ಬಡ್ಕೋಬೇಕು, ಲಿವರ್ ಡಿಟಾಕ್ಸಿಫೈ ಮಾಡ್ಬೇಕು, ಸ್ಟಮಕ್ ಫುಡ್ ಡೈಜೆಷನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಆರ್ಗನ್ಸ್ ಬಿಸಿಯಾಗಿರ್ಬೇಕು. ಬಿಸಿ ಇದ್ರೆ ಜೀವ, ತಣ್ಣಗಾಗಿದೆ ಅಂದ್ರೆ ನಿರ್ಜೀವ. ಹಾಗಾಗಿ ನೀವು ನಿಮ್ಮ ದೇಹದ ಪ್ರತಿ ಅಂಗನ ಬಿಸಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾವಾಗ ಯಾವುದಾದ್ರೂ ಒಂದು ಅಂಗಕ್ಕೆ ಕೋಲ್ಡ್ ಆಯ್ತು ಅಂದ್ರೆ ಆ ಅಂಗಕ್ಕೆ ರಕ್ತ ಪರಿಚಲನೆ ಆಗಲ್ಲ. ನೀವು ಸುಮಾರು ಜನ ಕೇಳಿರ್ಬೋದು, ಪ್ರತಿ ಮನೆಯಲ್ಲಿ ಇವಾಗ ಡಯಾಬಿಟಿಕ್ ಪೇಷಂಟ್ಸ್ ಇದ್ದಾರೆ. ಡಯಾಬಿಟಿಕ್ ಪೇಷಂಟ್ಸ್ ಮೊದಲನೇ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ ಅಂಗಾಲು ಉರಿ, ಫುಟ್ ನಮ್ನೆಸ್. ಡಾಕ್ಟರ್ ತುಂಬಾ ಬ್ಯೂಟಿಫುಲ್ ಹೆಸರು ಕೊಡ್ತಾರೆ, ಡಯಾಬಿಟಿಕ್ ನ್ಯೂರೋಪತಿ ಅಂತೇಳಿ. ಅಂಗಾಲ್ ಜೋಮ್ ಹಿಡಿತೈತೆ, ಸ್ಪರ್ಶ ಜ್ಞಾನ ಇಲ್ಲ, ಚಿವುಟಿದ್ರು ಗೊತ್ತಾಗಲ್ಲಪ್ಪ ಅದಕ್ಕೆ ಅಂತ. ಯಾಕಂಗಾಯ್ತು? ಸುಮಾರು ಜನ ಆ ಸಾಕ್ಸ್ ಹಾಕೊಂಡಿವಿ, ಈ ಸಾಕ್ಸ್ ಹಾಕೊಂಡಿವಿ, ಏನ್ ಮಾಡಿದ್ರು ಸರಿ ಹೋಗಲ್ಲ. ಬಟ್ ಈ TDM ಕೋರ್ಸ್ ಕಲ್ತಿರೋ ಸುಮಾರು ನಮ್ ಸ್ಟೂಡೆಂಟ್ಸ್ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ. 2-3 ವಾರ ಇಲ್ಲ 4-5 ವಾರದಲ್ಲಿ ರೆಡಿ ಮಾಡ್ತಾರೆ.